ಶ್ರೀ ಗುರುಭ್ಯೋ ನಮಃ. ಇದು ಮಧ್ವ ವಿಜಯದ 16ನೇ ಭಾಗ. 15ನೇ ಭಾಗ ಕಳೆದ ದಿವಸ ಕೊನೆಗೊಂಡಾಗ ಈ 2ನೇ ಸರ್ಗದ ಪ್ರಾರಂಭ ಆಗಿತ್ತು. ಅಲ್ಲಿ 11ನೇ ಶ್ಲೋಕದವರೆಗೆ ನಮ್ಮ ಶ್ರವಣ ಕೊನೆಗೊಂಡಿತ್ತು. ಉಡುಪಿ ಕ್ಷೇತ್ರದ ಪರಿಚಯ ಮತ್ತು ಪಾಜಕ ಕ್ಷೇತ್ರ ಅಂತ ಹೇಳಿ ಮಧ್ಯಗೇಹ ಭಟ್ಟರ ಮೂಲ ಸ್ಥಾನ ಏನಿದೆ ಅದರ ಪರಿಚಯ, ಇದನ್ನೆಲ್ಲ ನಾವು ಮಾಡಿಕೊಂಡ್ವಿ. ಆ 11ನೇ ಶ್ಲೋಕದಲ್ಲಿ ಆ ಮಧ್ಯಗೇಹ ಭಟ್ಟರು ಅವರ ವಂಶ ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಿವರಣೆ ಬಾಕಿ ಉಳಿದ್ಬಿಟ್ಟಿತ್ತು. ನಿನ್ನೆ ಮರೆತು ಹೋಗಿದ್ದರಿಂದ ಅದನ್ನು ಹೇಳಲಿಕ್ಕಾಗಲಿಲ್ಲ. ಕ್ಷೇತ್ರಂ ಸ ಪಾಜಕ ಪದಂ ತ್ರಿಕುಲೈಕ ಕೇತು ಕಂ ಯದ್ದಧಾತಿ ಸತತಂ ಖಲು ವಿಶ್ವಪಾಜಾತ್. 3 ಕುಲಗಳಿಗೆ ಅವರು ಮುಖ್ಯಸ್ಥರಾಗಿದ್ದರು. ಆ ಮಧ್ಯಗೇಹ ಭಟ್ಟರು ಅವರ ವಂಶ ಮಧ್ಯಗೇಹ ವಂಶ ಅಂಥೇಳಿ. ಆದರೆ ಅವರು 3 ಕುಲಗಳಿಗೆ ಮುಖ್ಯಸ್ಥರಾಗಿದ್ದರು ಅಂತ ಮಾಹಿತಿ ಇದೆ. ಅದ್ಯಾವುದು 3 ಕುಲಗಳು ಅದನ್ನು ಭಾವಪ್ರಕಾಶಿಕಾದಲ್ಲಿಯೂ ಕೂಡ ಹೇಳಲಿಲ್ಲ, ನಾರಾಯಣ ಪಂಡಿತರು ಸ್ವಯಂ ಹೇಳಲಿಲ್ಲ. ಆದರೆ ಮುಂದೆ ವೇದಾಂಗ ತೀರ್ಥರು ಅವರೆಲ್ಲ ಅದನ್ನು ಹೇಳ್ತಾರೆ. 3 ಕುಲಗಳು ಅಂದರೆ ವಡಿಪೆ, ಪಾರ್ಪದಾನೆ, ಕಬೆ ಕೂಡಿನಾಯೆ. ಇವೆಲ್ಲ ತುಳು ಶಬ್ದಗಳೇ. ಇವು 3 ಪ್ರಖ್ಯಾತವಾದಂಥ ಕುಲಗಳು. ಆ ಕುಲಗಳಿಗೆ ಇವರು ಮುಖ್ಯಸ್ಥರಾಗಿದ್ದರು. ಆ ಕುಲಗಳಲ್ಲದೆ ಇವರ ಕುಲ ಹೆಚ್ಚು ಪ್ರಖ್ಯಾತವಾದದ್ದು. ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡದೇ ಇದ್ದರೆ ಅದು ಪೂರ್ಣ ಮಾಹಿತಿ ನಮಗೆ ಸಿಗೋದಿಲ್ಲ. ಅದೇನೆಂದರೆ, ಉಡುಪಿ ಪರಿಸರದಲ್ಲಿ ತುಳುನಾಡಿನವರು ಏನಿದ್ದಾರಲ್ಲ, ಅವ್ರ ಪರಿಸರದಲ್ಲಿ ಇವತ್ತು ಸುಮಾರು 500 ವಂಶಗಳಿವೆ. ಈ ಮಡಮ್ಮಡಿತ್ತಾಯ, ಪರ್ಲತ್ತಾಯ, ಸರಳತ್ತಾಯ, ನಡಿಲ್ಲಾಯ, ಮೂಡಿಲ್ಲಾಯ ಇವೆಲ್ಲ ಸೇರಿ ಸುಮಾರು 500 ಕುಲನಾಮಗಳಿವೆ. ಇದನ್ನು 3 ಅಂತ ಹೇಳಿದರು. ಈ 3ರಲ್ಲೇ 500 ಸೇರ್ತಾರೆ. ಅಂದರೆ 3ರದೇ ವಿಭಾಗ 500. ಇದನ್ನು ನಾವು ಹೇಗೆ ತಿಳ್ಕೋಬೇಕು ಅಂತಂದರೆ, ಈ ಕಡೆ ನಮ್ಮಲ್ಲಿ ದೇಶಸ್ಥರು ಅಂತಿದ್ದಾರಲ್ಲ, ದೇಶಸ್ಥ ಬ್ರಾಹ್ಮಣರು. ಈ ದೇಶಸ್ಥ ಬ್ರಾಹ್ಮಣರಲ್ಲೇ ದೇಶಪಾಂಡೆಯವರು, ಕುಲಕರ್ಣಿಯವರು ಅಂತ ಮತ್ತೆ ಬೇರೆ 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 ಥರ ಹೊಡಿತಾರೆ. ಅವೆಲ್ಲ ಉಪಪ್ರಭೇದಗಳು. ಮೂಲ ಪ್ರಭೇದ ಈ ದೇಶಸ್ಥರು ಅಂತ ಒಂದು. ದೇಶಸ್ಥರು, ಹಳೆ ಮೈಸೂರಿನವರು, ಉಡುಪಿಯವರು, ಹೀಗೆ ಸ್ಥೂಲವಾಗಿ 3 ವಿಭಾಗ ಮಾಡ್ಬೋದು. ಉತ್ತರ ಕರ್ನಾಟಕದಲ್ಲಿರುವಂಥವ್ರೆಲ್ಲ ದೇಶಸ್ಥರು, ಹಳೆ ಮೈಸೂರು ಭಾಗದಲ್ಲಿರುವಂಥವ್ರು ಬೆಂಗಳೂರು, ಮೈಸೂರು, ತುಮಕೂರು ಇಲ್ಲಿರುವಂಥವರೆಲ್ಲ ಮೈಸೂರಿನ ಬ್ರಾಹ್ಮಣರು, ಉಡುಪಿ ಕಡೆ ಇರುವಂಥ ಬ್ರಾಹ್ಮಣರು, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಅಲ್ಲಿರುವಂಥ ಬ್ರಾಹ್ಮಣರು ಅಂತ ಹೀಗೆ ಸ್ಥೂಲವಾಗಿ ಬ್ರಾಹ್ಮಣರನ್ನು ನಾವು ಇಲ್ಲಿ 3 ವಿಭಾಗ ಮಾಡ್ತೇವೆ. ಆ ಥರ ಉಡುಪಿ ಕಡೆ ಇರೋ ಬ್ರಾಹ್ಮಣರನ್ನೇ ಮತ್ತೆ ಸ್ಥೂಲವಾಗಿ 3 ವಿಭಾಗ ಮಾಡ್ಬೋದು. ಅವ್ರು ಯಾರು ಅಂದರೆ ವಡಿಪೆ, ಪಾರ್ಪದಾನೆ, ಕಬೆ ಕೂಡಿನಾಯೆ ಅಂತ. ಆ 3 ಮತ್ತೆ ಒಡೆದು 500 ಆಗಿ, ಸುಮಾರು 500 ಆಗಿ ಇವತ್ತು ವಿಭಾಗ ಕಂಡು ಬರ್ತದೆ. ಈಗ ವಡಿಪೆ ಅಂತನೋರು ಈಗ ಅಲ್ಲಲ್ಲಿ ಕಾಣಿಸ್ತಾರೆ, ಸ್ವಲ್ಪ ಉಡುಪರು ಅಂತ ಕಾಣಿಸ್ಕೊಂಡಿರ್ತಾರೆ. ನೀವೆಲ್ಲರೂ ಅದು ಕೇಳಿರ್ತೀರಿ, ಉಡುಪರು ಅಂತೇಳಿ. ಆದರೆ ಪಾರ್ಪದಾನೆ ಅಂತನೋದು ಈಗ ಪ್ರಾಯ ಲುಪ್ತ ಆಗಿ ಹೋಗಿದೆ. ಕಬೆ ಕೂಡಿನಾಯೆ ಅಂತ ಏನಿದೆಯಲ್ಲ, ಆ ಕಬೆ ಕೂಡಿನಾಯೆ ಅಂತನ್ನೋದು ಕಬೆ ಕೋಡಿನಾಯ ಅಂತ ಸ್ವಲ್ಪ ಬದಲಾವಣೆ ಆಯಿತು. ಆಮೇಲೆ ಕಬೆ ಕೋತಾಯ ಅಂತ ಇನ್ನೂ ಬದಲಾವಣೆಯಾಗಿ ಸ್ವಲ್ಪ ಈಗದು ನಮಗೆ ಬಳಕೆಯಲ್ಲಿ ಕಾಣಿಸ್ತದೆ. ಈ ಉಡುಪಿಯ ಬ್ರಾಹ್ಮಣರ ಮತ್ತು ಉತ್ತರ ಕನ್ನಡದ ಬ್ರಾಹ್ಮಣರ ಈ ಒಂದು ವಂಶಗಳು ಇದೆಲ್ಲ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಐತಿಹಾಸಿಕವಾದ ಮತ್ತೊಂದು ಸಂಗತಿಯನ್ನು ನಾವು ತಿಳ್ಕೊಂಡಿರ್ಬೇಕು. ಹಿಂದೊಮ್ಮೆ ಹೇಳಿದ್ದೆ ಅಂತ ನೆನಪು, ಎಲ್ಲೋ ಹರಿವಂಶ ಹೇಳುವಾಗ. ಈ ಉತ್ತರ ಕನ್ನಡದ ಬನವಾಸಿ ಇದೆಯಲ್ಲ, ಅಲ್ಲಿ ಮಯೂರವರ್ಮ ಅಂತ ಒಬ್ಬ ರಾಜ ಇದ್ದ. ಇತಿಹಾಸ ಓದಿದವರಿಗೆ ಇದು ಗೊತ್ತು. ಆತ ಸುಮಾರು ಈಗ 1500 ವರ್ಷಗಳ ಹಿಂದೆ ರಾಜ್ಯಭಾರ ಮಾಡಿದಾಗ ಉತ್ತರ ಪ್ರದೇಶದ ಅಹಿಚ್ಛತ್ರದಿಂದ ಒಂದಿಷ್ಟು ಜನ ಬ್ರಾಹ್ಮಣರ ಕುಟುಂಬಗಳನ್ನು ಕರ್ಕೊಂಡು ಬಂದ ಈ ಕಡೆ ಉತ್ತರ ಕನ್ನಡಕ್ಕೆ ಮತ್ತು ದಕ್ಷಿಣ ಕನ್ನಡಕ್ಕೆ ಕರ್ಕೊಂಡು ಬಂದು ಇಲ್ಲೆಲ್ಲ ಅವರನ್ನು ನೆಲೆಗೊಳಿಸಿದ. ಅವರೇ ಈ ಉಡುಪಿ ಬ್ರಾಹ್ಮಣರು. ಯಾವ ಕಾರಣಕ್ಕಾಗಿ ಕರ್ಕೊಂಡ್ಬಂದ ಇತ್ಯಾದಿಗಳು ನನಗೆ ಹೆಚ್ಚು ನೆನಪಿಲ್ಲ. ಅದ್ರ ಬಗ್ಗೆ ಎಲ್ಲ ಬನವಾಸಿ ಇತಿಹಾಸವನ್ನು ವಿಸ್ತಾರವಾಗಿ ಓದಿದರೆ ಮತ್ತು ತುಳುನಾಡಿನ ಬ್ರಾಹ್ಮಣರ ಇತಿಹಾಸವನ್ನು ವಿಸ್ತಾರವಾಗಿ ನೋಡಿದರೆ ಹೆಚ್ಚಿನ ಮಾಹಿತಿ ಸಿಗ್ಬೋದು. ನನಗೆ ಅದನ್ನೆಲ್ಲ ಓದಿದ್ರೂ ಕೂಡ ಇವತ್ತು ಸ್ವಲ್ಪವೇ ಗೊತ್ತಿದೆ. ಅವರನ್ನು ಈ ವಂಶಗಳನ್ನು ಅಲ್ಲಿ ನೆಲೆಗೊಳಿಸಿದೆ. ಅವರಲ್ಲಿ ಪ್ರಧಾನವಾಗಿ ವಡಿಪೆ, ಪಾರ್ಪದಾನೆ, ಕಬೆ ಕೂಡಿನಾಯ ಅವು ಸುಮಾರು 500 ಭಾಗವಾಗಿ ಒಡೆದದ್ದು ಕಾಣಿಸ್ತದೆ.
ಅದರಲ್ಲಿ ಮಧ್ಯಗೆಯರು ಅಂತ ಇವ್ರದ್ದು ಒಂದು ಕುಲ. ಆದರೆ ಈ ಒಡಿಪೆ, ಪಾರ್ಪದಾನೆ, ಕಪಿಕೂಡಿನಾಯ ಈ ಮೂರರಲ್ಲಿ ಈ ಮಧ್ಯಗೆಹನು ಯಾವ ವಂಶಕ್ಕೆ ಸೇರಿದ್ದು, ಯಾವ ಪ್ರಭೇದಕ್ಕೆ ಸೇರಿದ್ದು ಅಂತ ಅನ್ನೋದನ್ನು ಗ್ರಂಥಕರ್ತರು ಕೂಡ ಹೇಳಿಲ್ಲ. ಅದಿನ್ನೂ ಕೂಡ ನಮ್ಗೆ ಅಜ್ಞಾತವಾಗಿ ಉಳಿದಿದೆ. ಅಂತೂ ಈ ಮೂರು ಮುಖ್ಯ ಪ್ರಭೇದಗಳೇನಿವೆ ಅವುಗಳಲ್ಲಿ ಇವರು ಪ್ರಧಾನರು. ಅಂಥ ಒಂದು ಮನೆತನ ಅದು ಬಗ್ಗೆ ಕೇಳ್ತೀವಿ. ಶಿವರೂಪ್ಯ, ಒಡಿಪು ಅಂತ, ಶಿವ ಬೊಳ್ಳಿ, ಒಡಿಪು ಅಂತ ಎರಡು ತುಳು ಹೆಸರುಗಳು ಕೂಡ ನಿನ್ನೆ ಹೇಳಿದೆ. ಅವೆರಡೂ ಕೂಡ ಉಡುಪಿಗೆ ಪರ್ಯಾಯ ಪದಗಳು ಅಂತ ಹಾಗೆ ಅದು ತಿಳ್ಕೋಬೇಕು. ಅರ್ಥಂ ಕಮಪ್ಯನಮಂ ಪುರುಷಾರ್ಥ ಹೇತುಂ ಪುಂಸಾಂ ಪ್ರದಾತು ಮುಚಿತ ಸ್ವರೂಪಾಂ ಕನ್ಯಾಂ ಸುವರ್ಣ ಲಸಿತಾಮಿವ ವೇದ ವಿದ್ಯಾಂ ಜಗ್ರಾಹ ವಿಪ್ರ ವೃಷಭ ಪ್ರತಿಪಾದಿತಾಂಸಃ. ಆ ಮಧ್ಯೆ ಭಟ್ರು ಕಾಲಕ್ರಮೇಣ ಮದುವೆ ಮಾಡಿಕೊಂಡ್ರು. ಯಾರೋ ಒಬ್ಬರು ಬ್ರಾಹ್ಮಣರು ತಮ್ಮ ಕನ್ಯೆಯನ್ನು ಕೊಟ್ಟರು, ಇವರು ಮದುವೆ ಮಾಡಿಕೊಂಡ್ರು. ಅದು ಅವರು ಕನ್ಯೆಯನ್ನು ಸ್ವೀಕಾರ ಮಾಡಿದ್ದು ಹೇಗಿತ್ತು ಅಂತಂದರೆ, ಅವರು ಭೋಗಕ್ಕಾಗಿ, ಸಂಸಾರದ ಲೋಲುಪತೆಗಾಗಿ ಮದುವೆ ಮಾಡಿಕೊಳ್ಳಿಲ್ಲ. ವೇದ ವಿದ್ಯೆಯನ್ನು ಎಷ್ಟು ಪವಿತ್ರ ಭಾವನೆಯಿಂದ ಸ್ವೀಕಾರ ಮಾಡ್ತೀವಲ್ಲ ಅಷ್ಟೇ ಪವಿತ್ರ ಭಾವನೆಯಿಂದ ಕನ್ಯೆಯನ್ನು ಸ್ವೀಕಾರ ಮಾಡಿದರು. ಅದು ಹೇಗೆ ಅಂತಂದರೆ, ವೇದ ವಿದ್ಯೆ ಏನನ್ನು ಕೊಡ್ತದೋ ಅಂತೆಯೇ ಕೆಲವು ಅಪೂರ್ವ ಸಂಗತಿಗಳನ್ನು ಈ ಕನ್ಯಾನು ಕೂಡ ಕೊಡುವಳಿದ್ಲು. ವೇದ ವಿದ್ಯೆ ಏನು ಕೊಡ್ತದೆ, ಅದು ಚತುರ್ವಿಧ ಪುರುಷಾರ್ಥಗಳನ್ನು ಕೊಡಬಲ್ಲದು ಅದರ ಅಧ್ಯಯನದಿಂದ. ಹಾಗೆ ಈ ಕನ್ಯಾ ನಾಳೆ ಆಚಾರ್ಯರಂಥ ಶ್ರೇಷ್ಠ ವ್ಯಕ್ತಿಯನ್ನು ಹುಟ್ಟಿಸಬೇಕಾದವಳು. ಸುವರ್ಣ ಲಸಿತ, ಸುವರ್ಣ ಅಂತಂದರೆ ಆ ಕನ್ಯೆಯನ್ನು ಕೊಡುವಾಗ ಬಂಗಾರ ಒಡವೆ ಮೈ ಮೇಲೆ ಹಾಕಿ ಕೊಟ್ಟಿದ್ರು. ವೇದ ವಿದ್ಯಾ ಸುವರ್ಣ, ಶ್ರೇಷ್ಠವಾದ ವರ್ಣಗಳಿಂದ, ಈ ಹ್ರಸ್ವ, ದೀರ್ಘ, ವ್ಯಂಜನ, ಸ್ವರ ಇತ್ಯಾದಿ ವರ್ಣಗಳಿಂದ ಶೋಭಿತವಾದದ್ದು. ಅಂಥ ಕನ್ಯೆಯನ್ನು ಅವರು ಸ್ವೀಕಾರ ಮಾಡಿದರು. ಸಂಸಾರ ಹೇಗೆ ನಡೆಸಿದರು ಅಂತಂದರೆ, ಆ ಕನ್ಯೆ ಜೊತೆಗೆ ರೇಮೇಚ್ಛಯೋಪನಿಷದೇವ ಮಹಾವಿವೇಕೋ, ಒಬ್ಬ ಶ್ರೇಷ್ಠ ವಿದ್ವಾಂಸನ ಕೈಗೆ ಉಪನಿಷತ್ತು ಸಿಕ್ಕರೆ ಆ ಉಪನಿಷತ್ತನ್ನು ಎಷ್ಟು ಓದಿ ಆತ ಆನಂದ ಪಡ್ತಾನೆ. ಆ ಥರ ಭಕ್ತಿಯವ ಶುದ್ಧಕರಣ ಪರಮಶ್ಚಿತಾಲಂ, ಒಬ್ಬನಿಗೆ ಗುರುಗಳು ಭಕ್ತಿಯನ್ನು ಬೋಧನೆ ಮಾಡಿದರೆ ಆ ಭಕ್ತಿಯನ್ನು ಆತ ಆಚರಣೆ ಮಾಡ್ತಾ ಪರಮಾತ್ಮನಲ್ಲಿ ಭಕ್ತಿಯನ್ನು ತೋರಿಸ್ತಾ ಆತ ಹೇಗೆ ಮುಂದುವರಿತಾನೆ ಹಾಗೆ. ಮಿಥ್ಯಾಭಿಮಾನರಹಿತ ಪರಯೇವ ಮುಕ್ತ್ಯ, ಒಬ್ಬ ಸಾಧಕನಿಗೆ ಮೋಕ್ಷವೇ ಸಿಕ್ಕರೆ ಮುಕ್ತಿ. ಇಲ್ಲಿ ನೋಡ್ರಿ, 3ನೇ ಪಾದದಲ್ಲಿ ಮುಕ್ತಿ ಬಗ್ಗೆ ಬಂತು, 2ನೇ ಪಾದದಲ್ಲಿ ಭಕ್ತಿ ಬಗ್ಗೆ ಬಂತು, 1ನೇ ಪಾದದಲ್ಲಿ ಉಪನಿಷತ್ತಿನ ಬಗ್ಗೆ ಬಂತು. ಇವು ಮೂರು ಕೂಡ ಸ್ತ್ರೀಲಿಂಗ ಶಬ್ದಗಳು. ಉಪನಿಷತ್, ಭಕ್ತಿ, ಮುಕ್ತಿ 3 ಸ್ತ್ರೀಲಿಂಗ ಶಬ್ದ. ಅದನ್ನು ಅವ್ರ ಪತ್ನಿಗೆ ಹೊಲಿಸಿದ್ರು. ಉಪನಿಷತ್ತನ್ನು ಪಡ್ಕೊಂಡು ಅದರಲ್ಲಿ ಎಷ್ಟು ಆನಂದ ಕಾಣ್ತಾನೆ ಒಬ್ಬ ಓದುಗ. ಭಕ್ತಿ ಬೋಧನೆ ಮಾಡಿದರೆ, ಯಾರಾದರೂ ಗುರುಗಳಾದರೂ ಭಕ್ತಿ ಬೋಧನೆ ಮಾಡಿದರೆ ಹೇಗೆ ಅದನ್ನು ಪರಮಾತ್ಮನಿಗೆ ಮೀಸಲಾಗಿಟ್ಟು ಸಂತೋಷ ಕಾಣ್ತಾನೆ. ಹಾಗೆ ಮುಕ್ತಿಯೇ ಸಿಕ್ಕರೆ, ಬಹಳ ದಿವಸದಿಂದ ಹಂಬಲಿಸಿದಂಥ ಒಂದು ಮುಕ್ತಿಯೇ ಸಿಕ್ಕರೆ ಎಷ್ಟು ಸಂತೋಷ ಪಡ್ತಾನೋ ಆ ಥರ. ಹಾಗೆ ಆ ಪತ್ನಿಯನ್ನು ಪಡ್ಕೊಂಡು ಆ ಬ್ರಾಹ್ಮಣ ಅಷ್ಟು ಸಂತೋಷಪಟ್ಟರು. ತಸ್ಯ ಪ್ರಭೋಶ್ಚರಣಯೋ ಕುಲದೇವತಾಯಾ ಭಕ್ತಿಂ ಬಬಂಧ ಧರ್ಮರತಸ್ಸ ಧೀರ ವಿಜ್ಞಾತ ಭಾರತ ಪುರಾಣ ಮಹಾರಹಸ್ಯಂ ಎಂ ಭಟ್ಟ ಇತ್ಯಭಿವದಂತಿ ಜನಾವಿನೀತಂ. ಅವರಿಗೆ ಭಟ್ಟ ಭಟ್ಟ ಅಂತಿದ್ರಂತೆ. ಯಾಕೆ ಭಟ್ಟ ಅಂತಂತಿದ್ರು? ಈಗಿನ ಕಾಲದಲ್ಲಿ ಅಡುಗೆ ಮಾಡೋರನ್ನ ಭಟ್ಟ ಅಂತಿರ್ತಾರೆ. ಆಗಿನ ಕಾಲಕ್ಕೆ ಭಟ್ರು ಅಂತ ಯಾರನ್ನ ಅಂತಿದ್ರು ಅಂದರೆ, ವಿಜ್ಞಾತ ಭಾರತ ಪುರಾಣ ಮಹಾರಹಸ್ಯಂ, ಯಾರು ವೇದ ಪುರಾಣಾದಿ ಶಾಸ್ತ್ರಗಳ ಮಹಾರಹಸ್ಯವನ್ನು ಬಲ್ಲವರಾಗಿರ್ತಾರೋ ಅಂಥವರಿಗೆ ಭಟ್ಟ ಅಂತ ಆಗಿನ ಕಾಲದಲ್ಲಿ ಕರಿತಿದ್ರು. ಜನ ಇವರನ್ನು ಭಟ್ಟರು ಅಂತ ಗೌರವಿಸ್ತಾ ಇದ್ರು. ಮಧ್ಯಗೇಹ ಭಟ್ಟ, ನಡುಮನೆ ಭಟ್ಟ ಅಂತ ಅವರನ್ನು ಗೌರವಿಸ್ತಾ ಇದ್ರು. ವಿನೀತ, ವಿನಯ ಸ್ವಭಾವ ಇದ್ದವರು. ಕುಲದೇವತಾ ಆದಂಥ ಆ ಅನಂತಾಸನ ದೇವರು ಅವ್ರ ಬಗ್ಗೆ ದೃಢವಾದಂಥ ಭಕ್ತಿಯನ್ನು ಇಟ್ಟಿದ್ರು. ತನ್ನ ಧರ್ಮದಲ್ಲಿ ಅವರು ಮುಂದುವರೆದಿದ್ರು. ಗೋವಿಂದ ಸುಂದರ ಕಥಾ ಸುಧಯಾ ಸಂದೃಣ ಆನಂದಯನ್ನಖಿಲ ಕೇವಲ ಇಂದ್ರಿಯಾಣಿ ಕಿಂತು ಪ್ರಭೋ ರಜತಪೀಠ ಪುರೇ ಪದಾಬ್ಜಂ ಶ್ರೀವಲ್ಲಭಸ್ಯ ಭಜತಾಮಪಿ ದೈವತಾನಾಂ. ಅನಂತಾಸನ ದೇವಸ್ಥಾನದಲ್ಲಿ ಪ್ರಾಯ ನಿತ್ಯ ಅವ್ರದ್ದು ಪುರಾಣ ಪ್ರವಚನ ಇರ್ತಿತ್ತು. ಅಲ್ಲಿ ಬರುವಂಥ ಜನರು, ಭಕ್ತರು, ಅವರು ಆ ಪುರಾಣ ಪ್ರವಚನವನ್ನು ಕೇಳಿ ಸಂತೋಷ ಪಡ್ತಿದ್ರು. ಅಷ್ಟು ಮಾತ್ರ ಅಲ್ಲ, ಬರೋ ಭಕ್ತರು ಕೇಳ್ತಾರೇನೋ ಸಂತೋಷ ಅಲ್ಲ, ಇವರು ಮಧ್ಯಗೆ ಭಟ್ರು ಒಬ್ಬ ಮನುಷ್ಯ, ಕೇಳಿ ಬರುವರು ಒಬ್ಬ ಮನುಷ್ಯರು, ಅದು ದೊಡ್ಡ ವಿಷಯ ಅಲ್ಲ. ಕಿಂತು ಪ್ರಭೋ ರಜತಪೀಠ ಪುರೇ ಪದಾಬ್ಜಂ ಶ್ರೀವಲ್ಲಭಸ್ಯ ಭಜತಾಮಪಿ ದೈವತಾನಾಂ. ದೇವತೆಗಳು ಅದೃಶ್ಯ ರೂಪದಿಂದ ಆ ಅನಂತಾಸನ ದೇವರಿಗೆ ಸೇವಾ ಮಾಡ್ಲಿಕ್ಕೆ ಬರ್ತಿದ್ರಲ್ಲ, ಆ ದೇವತೆಗಳು ಕೂತ್ಕೊಂಡು ಕೇಳ್ತಿದ್ರು. ಮಹಾಬ್ರಾಹ್ಮಣ ಏನು ಹೇಳ್ತಾನೆ ಕೇಳೋಣ, ವಿಜ್ಞಾತ ಪುರಾಣದ ರಹಸ್ಯವನ್ನೆಲ್ಲ ಬಲ್ಲವರು ಏನು ಹೇಳ್ತಾರೆ ಕೇಳೋಣ ಅಂತ ಅವರು, ಆ ದೇವತೆಗಳು ಕೂಡ ಅದನ್ನು ಕೇಳಿ ಸಂತೋಷ ಪಡ್ತಿದ್ರು. ಜನಸಾಮಾನ್ಯರು ಕೇಳ್ತಿದ್ರು ಅನ್ನೋದು ದೊಡ್ಡದಲ್ಲ ಅನ್ನುವಲ್ಲಿಗೆ ಮಧ್ವವಿಜಯದ 2ನೇ ಸರ್ಗದ
15ನೆಯ ಪದ್ಯ ಅದು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ. ಇವತ್ತು ನರಸಿಂಹ ಜಯಂತಿ, ಸಾಯಂಕಾಲದ ಸಮಯ. ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದಂಥ ಆ ಲಕ್ಷ್ಮೀ ನರಸಿಂಹನಿಗೆ ಇದು ಅರ್ಪಿತ ಆಗಲಿ ಎನ್ನುವಲ್ಲಿಗೆ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.